ನಮಸ್ಕಾರ ಸ್ನೇಹಿತರೆ ಗ್ರೂಪ್ ಸಿ ಎಕ್ಸಾಮ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಏನಿದೆ, ಜನರಲ್ ಇಂಗ್ಲಿಷ್ ಇಸ್ ವೆರಿ ಇಂಪಾರ್ಟೆಂಟ್. 35 ಕ್ವಶನ್ಸ್ ಬರುತ್ತೆ. ಬನ್ನಿ ಒಂದಷ್ಟು ಇಂಪಾರ್ಟೆಂಟ್ ಯೂನಿಕ್ ಈ ವರ್ಷ ಬಂದಿರತಕ್ಕಂಥ ಕ್ವಶನ್ ತಗೊಂಡಿದ್ದೀನಿ. ಹೆಂಗಿರುತ್ತೆ, ಒಂದು ರೀತಿ ಡಿಫ್ರೆಂಟ್ ಕೈಂಡ್ ಆಫ್, ಅಂದ್ರೆ ಈಸಿ ಇರುತ್ತೆ, ಪ್ಯಾಟರ್ನ್ ಡಿಫ್ರೆಂಟ್ ಆಗಿ ಕೇಳಿರ್ತಾನೆ. ಸೊ ಅದನ್ನ ಡಿಸ್ಕಸ್ ಮಾಡೋಣ. ನಾವು ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಗಳು ಪೇಪರ್ 2ಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಲಾಸ್ಟ್ 1 year ಇಂದ 100+ ವಿಡಿಯೋಸ್ಗಳಿದೆ. ತಾವು ನೋಡಬಹುದು. ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಎಲ್ಲ ಕೂಡ ಸಿಗುತ್ತೆ. ಹಾಗೆ ನಾವು ಮ್ಯಾರಥಾನ್ ವಿಡಿಯೋ ಮಾಡಿದ್ವಿ RTO ಮತ್ತು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸ್ಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಗ್ರೂಪ್ ಸಿ ರಿಲೇಟೆಡ್. ಓಕೆ, ಇದನ್ನೊಂದ್ಸಲ ನೋಡ್ಕೊಳ್ಳಿ, ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್. ಓಕೆ, ಎಲ್ಲ 3.5 hours ಪ್ಲಸ್ ಇರ್ತಕ್ಕಂಥ ವಿಡಿಯೋ, 100+ ಕ್ವಶನ್ಸ್ ಇರ್ತಕ್ಕಂಥ ವಿಡಿಯೋ, ರಿವಿಷನ್ಸ್ ಆಗುತ್ತೆ. ಲಿಂಕ್ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೇನೆ. ಪ್ಲೇಲಿಸ್ಟ್ ಲಿಂಕ್ ಆಗಿರ್ಬೋದು, ವಿಡಿಯೋ ಲಿಂಕ್ ಆಗಿರ್ಬೋದು. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಓಕೆ, ಸೊ ಬನ್ನಿ. ಹಾಗೆ ನಾನು ತಡ ಮಾಡಲ್ಲ, ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತೀನಿ. ನೋಡಿ, ದಿಸ್ ಇಸ್ ಡಿಫ್ರೆಂಟ್ ಕೈಂಡ್ ಆಫ್ ಕ್ವಶನ್ಸ್. ಅಂದ್ರೆ ಈಸಿ, ಅಂದ್ರೆ ನೋಡಿದ ತಕ್ಷಣ ಏನಪ್ಪಾ ಇದು ಅಂತ ಅನ್ಸ್ಬಿಡುತ್ತೆ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ. ಬಟ್ ಅದನ್ನ ಸ್ವಲ್ಪ ಅನಲೈಸ್ ಮಾಡಿದ್ರೆ, ಯಾಕಂದ್ರೆ ಆಪ್ಷನ್ಸ್ಗಳು ಒಂದೊಂದ್ಸಲ ನಿಮಗೆ ಈಸಿ ಕೊಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾನೆ ಅಂದ್ರೆ, ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕು. ಚಿಕನ್, ಡಾಗ್, ಪಿಗ್, ಹಾರ್ಸ್ ಇದೆ. ಕೆನಲ್, ಸ್ಟೇಬಲ್, ಕೂಪ್ ಅಂತಿದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ ಕೆನೆಲ್ ಅನ್ನೋದು ನಿಮ್ಗಂತೂ ಗೊತ್ತೇ ಇರುತ್ತೆ. ಇದಿಷ್ಟು ಗೊತ್ತಿಲ್ಲ ಅಂದ್ರೂ ಅಕಸ್ಮಾತ್, ಕೆನೆಲ್ ಅಂದ್ರೆ ಏನು? ನಾಯಿಗಳನ್ನ ಸಾಕಣೆ ಮಾಡೋದು, ಅದ ನಾಯಿಗಳನ್ನ ಇಡ್ತಕ್ಕಂಥ ಒಂದು ಬಾಕ್ಸ್ ಅಲ್ವಾ ಸರ್? ನಾಯಿನ ಗೂಡು ಅಂತ ಹೇಳ್ಬೋದು. ಸೊ ಇಲ್ಲಿ ಡಾಗ್ಗೆ 1 ಇರ್ತಕ್ಕಂಥದ್ದು ಯಾವುದು? ಬಿಗೆ 1. ಸೊ ಇಲ್ಲಿದೆ ಅಲ್ವಾ? ಸೊ ಇವೆರಡಲ್ಲಿ 1 ಆಪ್ಷನ್ ಇರಬೇಕು. ಓಕೆ, ಸೊ ಇನ್ ಮಿಕ್ಕಿದ ತಪ್ಪು ಅಂತ ಆಯ್ತು. ಎಸ್, ಫೈನ್. ಓಕೆ, ಇಲ್ಲಿ ಚಿಕನ್ ಅಂತಿದೆಯಲ್ಲ, ಚಿಕನ್ಗೆ ದ ರೈಟ್ ಆನ್ಸರ್ ಕೂಪ್ ಅಂತ ಕರಿತೀವಿ. ಅಂದ್ರೆ ಪಂಜರ. ಕೂಪ್ ಅಂದ್ರೆ ಪಂಜರ ಅಂತ. ನಾವು ಪಂಜರ, ಚಿಕನ್ ನಾವು ಅಂದ್ರೆ ಕೋಳಿಗಳನ್ನ ಒಂದ್ ಕಡೆ ಏನ್ ಕೂಡ ಹಾಕ್ತಿವಲ್ಲ, ಪಂಜರ ಅಂತ ಕರಿತೀವಿ. ಸೊ ಎಗೆ 4 ಆಪ್ಷನ್ ಆಯ್ತು. ಸೊ ಇಲ್ಲಿ ಎಗೆ 4 ಇಲ್ಲಿಲ್ಲ, ಆಲ್ರೆಡಿ ಇದನ್ನ ಕ್ಯಾನ್ಸಲ್ ಮಾಡಿದೀವಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಬಿಗೆ 1. ಪಿಗ್ಗೆ ನಾವು ಸ್ಟೇ ಅಂತ ಕರಿತೀವಿ. ಅಂದ್ರೆ ಪಿಗ್ಗಳ ಸಾಕಣೆ ಮಾಡ್ತಕ್ಕಂಥದ್ದು ಏನಿರುತ್ತೆ ಅದನ್ನ ನಾವು ಸ್ಟೇ ಅಂತ ಕರಿತೀವಿ. ಹಾಗೆ ಹಾರ್ಸ್ ನ ಸ್ಟೇಬಲ್ ಅಂತ ಕರಿತೀವಿ. ಓಕೆ, ಅಂದ್ರೆ ಲಾಯ ಅಲ್ವಾ? ಕುದುರೆಯ ಲಾಯ ಅಂತ ಕರಿತೀವಿ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೋಡಿ, ಈ ತರದ್ದು ಕೂಡ ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಇಲ್ಲಿ ಇನ್ಕಂಪ್ಲೀಟ್ ಸೆಂಟೆನ್ಸ್ ನ ನೀವು ಕಂಪ್ಲೀಟ್ ಮಾಡಬೇಕು ಅಂತ ಇರ್ತಕ್ಕಂಥದ್ದು. ಓಕೆ, ಇಲ್ಲಿ ಏನಿದೆ ಸೆಂಟೆನ್ಸ್ ಅಂತ ನೋಡೋದಾದ್ರೆ, ಎ ಟ್ರೂ ಸೋಲ್ಡರ್ ನೆವರ್ ಡ್ಯಾಶ್ ಬಿಫೋರ್ ಹಿಸ್ ಎನಿಮಿ. ಓಕೆ, ನೆವರ್ ಡ್ಯಾಶ್ ಬಿಫೋರ್ ಹಿಸ್ ಎನಿಮಿ ಮುಂದೆ ಟ್ರೂ ಸೋಲ್ಡರ್ ಏನ್ ಮಾಡ್ತಾನೆ? ಓಕೆ, ಗಿವ್ಸ್ ಇನ್, ಟೇಕ್ಸ್ ಇನ್, ಗಿವ್ಸ್ ಔಟ್, ಫಾಲ್ಸ್ ಇನ್ ಅಂತಿದೆ. ಯಾವ್ದು ಕರೆಕ್ಟ್ ಆನ್ಸರ್ ಇರಬೇಕು? ಫಾಲ್ಸ್ ಇನ್ ಅಂತೂ ಅಲ್ವೇ ಅಲ್ಲ, ಟೇಕ್ಸ್ ಇನ್ ಅಂತೂ ಅಲ್ವೇ ಅಲ್ಲ. ಐದರ್ ಗಿವ್ಸ್ ಇನ್, ಗಿವ್ಸ್ ಔಟ್ ನೋಡಿದ ತಕ್ಷಣ ಹೇಳ್ಬೋದು. ಓಕೆ, ಗಿವ್ಸ್ ಇನ್, ಗಿವ್ಸ್ ಔಟ್ಗೂ ಏನ್ ಡಿಫ್ರೆನ್ಸ್? ಫಸ್ಟ್ ಅದನ್ನ ಅರ್ಥ ಮಾಡ್ಕೊಂಡು ಆಗ ನೀವೇ ಆನ್ಸರ್ ಮಾಡ್ತೀರಾ. ಗಿವ್ಸ್ ಇನ್ ಅಂಡ್ ಗಿವ್ಸ್ ಔಟ್ ಅಂದ್ರೆ ಎರಡು ಫ್ರೇಸಲ್ ವರ್ಬ್ಸ್ಗೆ. ಗಿವ್ಸ್ ಇನ್ ಅಂತಕ್ಕಂಥ ಟಿಪಿಕಲಿ ಮೀನ್ಸ್ ಟು ಈಲ್ ಟು ಪ್ರೆಷರ್. ಅಂದ್ರೆ ನಾವು ಎನಿಮಿ ಮುಂದೆ, ಈಗ ಫಾರ್ ಎಕ್ಸಾಂಪಲ್ ಇದನ್ನ ತಗೊಂಡ್ರೆ ಪ್ರೆಷರ್ ಆಗ್ತೀವಿ ಅಲ್ವಾ ಫಸ್ಟ್. ಆಗಲ್ಲ ಅಂದಾಗ ಸಮಥಿಂಗ್ ಆಲ್ಟರ್ನೇಟಿವ್ಲಿ ರೆಸಿಸ್ಟ್ ಮಾಡ್ತಾರೆ, ಆಗಲ್ಲ ಅಂದಾಗ ಸರೆಂಡರ್ ಆಗ್ತೀವಿ ಅಲ್ವಾ? ಅಂದ್ರೆ ನಾವು ನಮ್ ಕೈ ಹೋರಾಡಿ ಆಗಲ್ಲ ಅಂದ್ರೆ ಸರೆಂಡರ್ ಆಗ್ತೀವಿ, ಅಥವಾ ಹೋರಾಡಿ ಅವನ್ನ ಸೋಲಿಸ್ತೀವಿ ಅಲ್ವಾ? ಸೊ ದಟ್ ಆ ಒಂದು ಕೈಂಡ್ ಆಫ್ ಒಂದು ಮೀನಿಂಗ್ ಅಲ್ಲಿ ಗಿವ್ಸ್ ಇನ್ ಅಂತ ನಾವು ಯೂಸ್ ಮಾಡ್ತೀವಿ. ಗಿವ್ಸ್ ಔಟ್ ಅಂತಂದ್ರೆ ಏನು ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಓಕೆ, ಸಮಥಿಂಗ್ ಎಕ್ಸಾಸ್ಟೆಡ್, ನನಗೆ ಆಗ್ತಾನೆ ಇಲ್ಲ, ಆ ತರ ಮೀನಿಂಗ್ಸ್ ಗಳಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲೇನಿದೆ, ಟ್ರೂ ಸೋಲ್ಡರ್ ನೆವರ್ ಗಿವ್ಸ್ ಇನ್ ಬಿಫೋರ್ ಹಿಸ್ ಎನಿಮಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ, ನಾಟ್ ಗಿವ್ಸ್ ಔಟ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಅದೇ ರೀತಿ ಹಿಸ್ ಬಾಸ್ ಅಸೀಡೆಡ್ ಟು ಹಿಸ್ ಡಿಮ್ಯಾಂಡ್. ಇಲ್ಲಿ ಅಸೀಡೆಡ್ ಅಂತ ಏನಿದೆಯಲ್ಲ ಸರ್, ಇದು ಏನ್ ಮೀನಿಂಗು ಅಂತ. ಅದ್ರ ಮೀನಿಂಗ್ ಏನು ಅಂತಂದ್ರೆ ಸಮಾನಾರ್ಥಕ ಅಂತ ಅರ್ಥ. ಅಂದ್ರೆ ನಿಮ್ಗೆ ಗೊತ್ತಾಗಿಲ್ಲ, ಅಗೇನ್ ನೀವೇನ್ ಮಾಡಬೇಕು, ಈ ಸೆಂಟೆನ್ಸ್ ಓದಬೇಕು. ಹಿಸ್ ಬಾಸ್ ಟು ಹಿಸ್ ಡಿಮ್ಯಾಂಡ್ಸ್ ಅಂದ್ರೆ ಅಸೀಡೆಡ್ ಅಂತಂದ್ರೆ ಏನರ್ಥ? ಆ ಡಿಮ್ಯಾಂಡ್ಸ್ ಗಳನ್ನ ಒಪ್ಕೋತಾ ಇದ್ದಾನೆ ಅಂತ. ಅಂದ್ರೆ ಅರ್ಥ ಏನು? ಅಕ್ಸೆಪ್ಟೆಡ್ ಅಂತ. ಇಲ್ಲಿ ನೋಡಿ, ರೆಫ್ಯೂಸ್ಡ್ ಇದೆ, ರಿಸೀವ್ಡ್ ಇದೆ, ಅಕ್ಸೆಪ್ಟೆಡ್ ಇದೆ, ರಿಜೆಕ್ಟೆಡ್, ರೆಫ್ಯೂಸ್ಡ್. ಇಲ್ಲಿ ಆಪ್ಷನ್ 1, ಆಪ್ಷನ್ 4 ಇದೆಯಲ್ಲ, ಸೇಮ್ ಮೀನಿಂಗ್. ಸೊ ಆಗಲ್ಲ, ಎರಡು ಮೀನಿಂಗ್ ಒಂದೇ ತರ ಇದೆ ಅಂತಂದ್ರೆ ದಟ್ ಈಸ್ ನಾಟ್ ಕರೆಕ್ಟ್. ಅಂದ್ರೆ ಆಪೋಸಿಟ್ ಮೀನಿಂಗ್ ಇರೋದು ಯಾವುದು? ಅಕ್ಸೆಪ್ಟೆಡ್. ನೋಡಿ, ಈ ತರ ಕೂಡ ನೀವು ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡಬಹುದು. ಈ ಮೀನಿಂಗ್, ಈಗ ಈ ಪದ ನಂಗೆ ಉಚ್ಚಾರಣೆ ಮಾಡಕ್ಕೆ ಬರಲ್ಲ, ಬೇಕಾಗಿಲ್ಲ. ಈ ಫುಲ್ ಸೆಂಟೆನ್ಸ್ ಓದಿ ಏನ್ ಹೇಳ್ತಾ ಇದೆ ಅಂತ ಕಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೆಂಟೆನ್ಸ್ ಏನ್ ಕಂಟೆಕ್ಸ್ಟ್ ಹೇಳ್ತಾ ಇದೆ ಅಂತ ನೋಡ್ಕೊಂಡು ಅದ್ರ ತಕ್ಕ ಆಪ್ಷನ್ಸ್ ನೀವು ಚೂಸ್ ಮಾಡಿ ಅಷ್ಟೇ. ಅಥವಾ ಅದು ಗೊತ್ತಾಗಿಲ್ವಾ? ನೋಡಿ, ಇನ್ನೊಂದು ಟೈಪ್ ಆಫ್ ಸಾಲ್ವಿಂಗ್ ಹೆಂಗೆ, ಇವೆಲ್ಲ ಯಾರಿಗೆ ಇಂಗ್ಲಿಷ್ ಬರಲ್ಲ ಅಂದ್ರೆ ಸ್ವಲ್ಪ ಗೊತ್ತಿದೆ, ತುಂಬಾ ಫೆಮಿಲಿಯರ್ ಇರಲ್ಲ ಅಂತವ್ರು ಈ ರೀತಿ ಕೂಡ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತಾ ಇರ್ತಕ್ಕಂಥದ್ದು.
ಇಲ್ಲ ನೀವು ಆಪ್ಷನ್ಸ್ ನೋಡಿದಾಗ ಇದೆರಡು ಒಂದೇ ತರ ಮೀನಿಂಗ್ ಇದೆ, ಆಪೋಸಿಟ್ ಎರಡು. ಯಾಕಂದ್ರೆ ಎರಡು ಆಪ್ಷನ್ ಸೇಮ್ ಇದೆ ಅಂದ್ರೆ ಅದಂತೂ ಅಲ್ವೇ ಅಲ್ಲ. ಸೊ ಅದ್ರ ಆಪೋಸಿಟ್ ಇರ್ತಕ್ಕಂಥದ್ದು ಯಾವುದು ಅನ್ನೋದು ಕಂಡುಹಿಡಬೇಕು. ಅಥವಾ ಒಂದೊಂದ್ಸಲ ಈ ಮೂರು ಆಪ್ಷನ್ಸ್ಗಳು ಒಂದೇ ಮೀನಿಂಗ್ ಕೊಡ್ತಾ ಇರ್ತಾರೆ, ಅಪ್ರಾಕ್ಸಿಮೇಟ್ಲಿ ನಿಯರ್ ಬೈ. ಸೊ ಅದು ಬಿಟ್ಟು ಡಿಫ್ರೆಂಟ್ ಇರುತ್ತಲ್ಲ ಅಂಥದ್ದು ಆಪ್ಷನ್ ಚೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇದು ಕೂಡ ಹಿಸ್ ಅಲೂಫ್ ಬಿಹೇವಿಯರ್ ಇಂಡಿಕೇಟ್ಸ್ ಹಿಸ್ ಆರೋಗನ್ಸ್. ನೋಡಿ, ಯಾವಾಗ ಈಗ ಅಲೂಫ್ ಅಂದ್ರೆ ನನಗೂ ಗೊತ್ತಿಲ್ಲ ಸರ್. ಏನು ಯಾರೋ ಕ್ವಶನ್ ಪೇಪರ್ ಸೆಟ್ ಮಾಡೋರ್ಗೂ ಒಂದಷ್ಟು ವ್ಯಾಕ್ಯಾಬುಲರಿ ಗೊತ್ತಿರಲ್ಲ, ಅವರು ಕೂಡ ನೋಡಿ ಮಾಡಿ ಹುಡುಕಿನೇ ಹಾಕೋದು ಅಲ್ವಾ. ಸೊ ಯಾರೇ ಆಗಲಿ, ಸೊ ಇಲ್ಲಿ ಈ ತರ ಪದಗಳು ಬಂದಾಗ ಏನ್ ಮಾಡಬೇಕು ಗೊತ್ತಿಲ್ಲ ಅಂದಾಗ ಕಂಪ್ಲೀಟ್ ಸೆಂಟೆನ್ಸ್ ಓದಿ. ನಾನು ಹೇಳ್ತಾ ಇರ್ತೀನಿ ಪದೇ ಪದೇ, ಅದು ಸಿನೋನಿಮ್ ಆಗಿರಲಿ, ಯಾವುದೇ ಆಗಿರಲಿ, ಐಡಿಯೋಮ್ ಅಂಡ್ ಫ್ರೇಸಸ್ ಆಗಿರಲಿ, ಕಂಪ್ಲೀಟ್ ಸೆಂಟೆನ್ಸ್ ಓದಿ. ಹಿಸ್ ಅಲೂಫ್ ಬಿಹೇವಿಯರ್ ಇಂಡಿಕೇಟ್ಸ್ ಹಿಸ್ ಆರೋಗ್ಯಾನ್ಸ್ ಅಂತಿದೆ. ಓಕೆ, ಹಿಸ್ ಆರೋಗ್ಯಾನ್ಸ್. ಸೊ ಹಿಸ್ ಆರೋಗ್ಯಾನ್ಸ್ ಅಂದ್ರೇನೋ ಅವನ ಕೋಪ, ಆರೋಗ್ಯನ್ಸ್ ಅವನ್ ಇದು ಅಂದ್ರೆ ಅದು ಏನಂತ, ಅದು ಸರಿಯಾಗಿಲ್ಲ ಬಿಹೇವಿಯರ್ ಅಂತ ಅರ್ಥ ಅಲ್ವಾ. ಕರೆಕ್ಟ್ ತಾನೆ? ದಟ್ ಈಸ್ ನಾಟ್ ಗುಡ್ ಬಿಹೇವಿಯರ್. ಅಂದ್ರೆ ಏನಂತ ಹೇಳ್ಬೋದು, ಒಂದ್ ರೀತಿ ಸರಿ ಇಲ್ದಿರೋ ಬಿಹೇವಿಯರ್ ಅಂತಕ್ಕಂಥದ್ದು. ಇಲ್ಲಿ ಯಾವ್ದಿದೆ? ಡಿಸ್ಟೆಂಟ್ ಅಂದ್ರೆ ಅವ್ನು ದೂರವಾದ, ಅವನ ಡಿಸ್ಟೆಂಟ್ ಅಂದ್ರೇನು? ಫಸ್ಟ್ ಅಲೂಫ್ ಅಂದ್ರೇನು? ಅಲೂಫ್ ಅಂತಂದ್ರೆ ಪ್ರತ್ಯೇಕವಾಗಿರೋ, ದೂರವಾದ ಅಂದ್ರೆ ಸರಿ ಇಲ್ಲ ಅನ್ನೋ ರೀತಿ. ಓಕೆ, ಇಲ್ಲಿ ಗುಲಿಯಬಲ್ ಅಂತಿದೆ, ಅಂದ್ರೆ ಮೋಸ ಮಾಡುವ ಬಿಹೇವಿಯರ್ ಅಂತ ಹೇಳ, ಮೋಸ ಮಾಡುವ ಅನ್ನೋದು ಬರುತ್ತೆ, ಇದಂತೂ ಅಲ್ಲ. ಫ್ರೆಂಡ್ಲಿ ಆದ್ರೆ ಬಿಹೇವಿಯರ್ ಇದ್ರೆ ಆರೋಗ್ಯನ್ಸ್ ಇರಲ್ಲ ಅಲ್ವಾ. ಆರೋಗ್ಯನ್ಸ್, ಈಗ ನಾಯಿ ಆರೋಗ್ಯನ್ಸ್ ಯಾವಾಗ ಆಗುತ್ತೆ? ಫ್ರೆಂಡ್ಲಿ ಇಲ್ಲ ಅಂದ್ರೆ ಆಗುತ್ತೆ. ಸೊ ಫ್ರೆಂಡ್ಲಿ ಅಂತ ಒಪ್ಲಲ್ಲ. ನೈವ್ ಅಂತಕ್ಕಂಥದ್ದು ಏನಿದೆ? ನಿಷ್ಕಪಟ. ಅಂದ್ರೆ ನಿಷ್ಕಪಟ ಅಲ್ಲ, ಇಲ್ಲಿ ಕಪಟ ಇಲ್ದೇ ಇರೋನು. ಓಕೆ, ಅಂತ ಅದು ಅಲ್ಲ, ಯಾಕಂದ್ರೆ ಆರೋಗ್ಯನ್ಸ್ ಕಪಟ ಇದ್ದಾನೆ ಅಂತ ಅರ್ಥ. ಸೊ ಅಂದ್ರೆ ಡಿಸ್ಟೆನ್ಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಫೈನ್. ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಬನ್ನಿ ಸ್ನೇಹಿತರೆ. ಓಕೆ, ಇಲ್ಲೇನಿದೆ? ಇಟ್ ಈಸ್ ದ ಟ್ರೂತ್ ಆಫ್ ಆಲ್ ಕ್ಲೈಮ್ಸ್ ಅಂಡ್ ಬಿಲೀಫ್. ಇಲ್ಲಿ ಫಸ್ಟ್ ಇದನ್ನು ಓದ್ಕೋಬೇಕು, ಡೈರೆಕ್ಷನ್ಸ್. ಕರೆಕ್ಟ್ ವರ್ಡ್ ಆರ್ ಫ್ರೇಸ್ ಫ್ರಮ್ ದ ಗಿವನ್ ಬಿಲೋ ದ ಸೆಂಟೆನ್ಸ್ ಅಂತ ಇದೆ. ಆಪ್ಷನ್ಸ್ ಗಿವನ್ ಬಿಲೋ ದ ಸೆಂಟೆನ್ಸ್ ಅಂದ್ರೆ ಒಂದು ಸೆಂಟೆನ್ಸ್ ಓದಿ ಅದಕ್ಕೆ ಒಂದು ವರ್ಡ್ ಅಲ್ಲಿ ನಾವು ಹೇಳಬೇಕು ಅಂತ. ಕರೆಕ್ಟ್ ಮೀನಿಂಗ್ ಏನು ಅದಕ್ಕೆ ಅಂತ. ಇಟ್ ಈಸ್ ದ ಟ್ರೂತ್ ಆಫ್ ಆಲ್ ಕ್ಲೈಮ್ಸ್ ಅಂಡ್ ಬಿಲೀಫ್ಸ್ ಅಂದ್ರೆ ಈ ಕ್ಲೈಮ್ಸ್ ಅಂಡ್ ಬಿಲೀಫ್ಸ್ ಅಂದ್ರೇನು? ನಂಬಿಕೆಗಳಾಗಿರ್ಬೋದು, ಇದ್ರ ಬಗ್ಗೆ ಆಗಿರ್ಬೋದು, ಅದು ನಿಜಾಂಶವನ್ನು ಹುಡುಕ್ತಕ್ಕಂಥದ್ದು ಅಲ್ವಾ. ಈಗ ಇದು ಸರಿನೋ ಇಲ್ವೋ ನಂಬಿಕೆ ಇದೆ, ಆ ನಂಬಿಕೆ ಮೇಲೆ ಅವನು ನಿಜನೋ ಅಲ್ವೋ ಅಂತ ಟೆಸ್ಟ್ ಮಾಡ್ತಕ್ಕ. ಅಂದ್ರೆ ಅವನೇನು ನಿಸ್ಸಂದೇಹ, ಅಂದ್ರೆ ಏನರ್ಥ? ಅವನಿಗೆ ಸಂದೇಹ ಇರುತ್ತೆ ಅವನಿಗೆ ಅಂತ ಅರ್ಥ. ಅಂದ್ರೆ ಇಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್? ಅಕಂಪ್ಲೈನ್ಸ್ ಅಲ್ಲ, ಅಂದ್ರೆ ಜೊತೆಗಿರೋದು ಅನ್ನೋದ ಬರುತ್ತೆ ಅಲ್ಲ. ಫೆನೆಟಿಕ್ ಅಂತೂ ಅಲ್ವೇ ಅಲ್ಲ. ಸೊ ಸೆಪ್ಟಿಕ್ ಅಂತ ಹೇಳಿ ದಿಸ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಏನರ್ಥ? ಸಂದೇಹವಾದಿ, ನಿಜವನ್ನ ಅವನು ಪರೀಕ್ಷೆ ಮಾಡ್ತಕ್ಕಂಥದ್ದು ಅಂತ ಅರ್ಥ. ಏನೋ ಪರೀಕ್ಷೆ ಮಾಡ್ತಾನೆ, ಸಂದೇಹ ಇದೆ ಅಂದ್ರೆ ಸಂದೇಹವಾದಿ ಅಂತ ಕರಿತೀವಿ. ಎಸೆಂಟ್ರಿಕ್ ಅಂದ್ರೆ ಭಿನ್ನ ಕೇಂದ್ರೀಯ ಅಂತ ಬರುತ್ತೆ. ಸೊ ಇಲ್ಲಿ ಯಾವುದು ಎಸೆಂಟ್ರಿಕ್ ಅಲ್ಲ, ಇದು ಭಿನ್ನ ಕೇಂದ್ರೀಯ. ಸೊ ಇದಂತೂ ಅಲ್ವೇ ಅಲ್ಲ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಈ ತರದ್ದು ಒಂದೊಂದ್ಸಲ ಬರುತ್ತೆ ಕ್ವಶನ್ಸ್ಗಳು, ಒಂದ್ಸಲ ಈಸಿನೋ ಬರುತ್ತೆ. ಈಗ ಇದು ನೋಡಿ, ದಿಸ್ ಇಸ್ ವೆರಿ ಈಸಿ ಕ್ವಶನ್. ಎ ಪರ್ಸನ್ ಹೂಸ್ ಟ್ರೇಡ್ ಇಸ್ ಕಟಿಂಗ್ ಅಪ್ ಅಂಡ್ ಸೆಲ್ಲಿಂಗ್ ಮೀಟ್ ಇನ್ ಎ ಶಾಪ್. ಅಂದ್ರೆ ಅವನು ಮಾಂಸವನ್ನು ಕಟ್ ಮಾಡಿ ಮಾರೋವನು ಅಂತ. ಅಂದ್ರೆ ಏನಂತ ಕರಿತೀವಿ ಅವನ್ನ? ಬುಚರ್ ಅಂತ ಕರಿತೀವಿ ಅಲ್ವಾ ಸರ್. ಕೆನಿಬಲ್ ಅಂತಲ್ಲ. ಕೆನಿಬಲ್ ಅಂದ್ರೆ ಮಾಂಸ, ಅಂದ್ರೆ ರಾಕ್ಷಸ ಅನ್ನೋ. ಕೆನಿಬಲ್ ಅಂದ್ರೆ ರಾಕ್ಷಸ, ಅಂದ್ರೆ ನರಭಕ್ಷಕ ಅನ್ನೋದು ಕೆನಿಬಲ್. ಅಂದ್ರೆ ಮಾಂಸ ತಿನ್ನೋದು, ನರಭಕ್ಷಕ, ನರದ ಮಾಂಸ ತಿನ್ನುವಂತ ನರಭಕ್ಷಕ, ಕೆನಿಬಲ್ ಅಂತೀವಿ. ಸೊ ಇದಂತೂ ಅಲ್ವೇ ಅಲ್ಲ. ಅವ್ನು ಕಟ್ ಮಾಡಿ ಸೇಲ್ ಮಾಡೋದು ಬುಚರ್. ವಿಸರ್ಡ್ ಅಂದ್ರೆ ಮಾಂತ್ರಿಕ. ಅರ್ಥ ಆಗ್ತಿಲ್ಲ? ಮಾಂತ್ರಿಕ. ಅಮೆಚೂರ್ ಅಂದ್ರೆ ಹವ್ಯಾಸಿ. ಕೇಳ್ಬೋದು, ಬೇಕಾದ್ರೆ ಇದನ್ನೆಲ್ಲ ಕೇಳ್ಬೋದು ಎಕ್ಸಾಮ್ ಆಗಿ. ನೋಡಿ, ನಾನು ಎಲ್ಲೆಲ್ಲಿ ಇಂಪಾರ್ಟೆಂಟ್ ಅಲ್ಲಿ ಎಲ್ಲ ಆಪ್ಷನ್ಸ್ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಬೇಕಾದ್ರೆ ಕೇಳ್ಬೋದು. ಏನಾರು ಒಂದು ಯಾವ್ದಾದ್ರು ಒಂದು ಹ್ಯಾಬಿಟ್ ಇಟ್ಕೊಂಡಿರ್ತಾರೆ. ಓಕೆ, ಸೊ ಅಂತವ್ರು ಏನಂತ ಕರಿತೀವಿ ಅಂತ ಕೇಳ್ಬೋದು. ಅಮೆಚೂರ್ ಆಗಿರ್ಬೋದು. ನರಭಕ್ಷಕ ಕೇಳಿದಾನೆ ಎಕ್ಸಾಮ್ ಅಲ್ಲಿ, ಕ್ಯಾನಿಬಲ್ ಅಂತಂದ್ರೆ ಏನು ಅಂತ. ಓಕೆ, ವಿಸಾರ್ಡ್ ಮಾಂತ್ರಿಕ, ಮಂತ್ರ ಮಾಡಿ ವಶಪಡಿಸ್ಕೊಳ್ಳುವಂತ ಏನಂತ ಕರಿತೀವಿ ಅಂದ್ರೆ ವಿಸಾರ್ಡ್ ಅಂತ ಕರಿತೀವಿ, ಮಂತ್ರಗಾರ. ಓಕೆ, ನೆಕ್ಸ್ಟ್ ಬನ್ನಿ. Choose the suitable form for the following sentence from the choice given below. A thing that cannot be seen with human eyes. ಓಕೆ, ಅಂದ್ರೆ ಇದನ್ನು ಕೂಡ ಒಂದು ವರ್ಡ್ ತರಾನೆ. ಅಂದ್ರೆ ಇಲ್ಲೇನ ಸೂಟಬಲ್ ಸೆಂಟೆನ್ಸ್ ಅಲ್ಲಿ ಸೂಟಬಲ್ ಒಂದು ಸಬ್ಸ್ಟಿಟ್ಯೂಷನ್ ಮಾಡಬೇಕು ಈ ಸೆಂಟೆನ್ಸ್ ಅಲ್ಲಿ. ಎ ಥಿಂಗ್ ನಾವು ನೋಡಕ್ಕಾಗದೇ ಇರೋದನ್ನ ಅಂತ ಕರಿತೀವಿ. ಕಾಣಿಸದೇ ಇರೋದು ಅಂದ್ರೆ ಇನ್ವಿಸಿಬಲ್ ಅಂತ ಕರಿತೀವಿ. ವಿಸಿಬಲ್ ಅಂತೂ ಅಲ್ಲ, ಆಡಿಬಲ್ ಅಲ್ಲ, ಇನ್ವಿಸಿಬಲ್. ನೋಡಿ, ಈ ತರ ಈಸಿನೂ ಬರ್ತವೆ ಎಕ್ಸಾಮ್ ಅಲ್ಲಿ. ಎಲ್ಲ ಡಿಫಿಕಲ್ಟಿ ಇರಲ್ಲ ಸ್ನೇಹಿತರೆ, ಈಸಿನೂ ಇರುತ್ತೆ. ಈ ತರ ಫಾರ್ಮೆಟ್, ಈ ತರ ಇತ್ತೀಚೆಗೆ ಈ ತರ ಫಾರ್ಮೆಟ್ಗಳು ಹೆಚ್ಚಾಗಿ ಬರ್ತದೆ ಲಾಸ್ಟ್ 1 year ಇಂದ. ಹಂಗಾಗಿ ದಿಸ್ ಆರ್ ಆಲ್ ನ್ಯೂ ಫಾರ್ಮೆಟ್ಸ್ಗಳು KPSC ಕೂತಿರಲಿ. ನೆಕ್ಸ್ಟ್ ಬರ್ತೀನಿ ನೋಡಿ. ದಿಸ್ ಇಸ್ ಆಲ್ಸೋ ಒನ್ ನ್ಯೂ ಕೈಂಡ್ ಆಫ್ ಕ್ವಶನ್. ಇಲ್ಲೇನಿದೆ? ಆಡ್ ಒನ್ ನೋಟ್. ಇತ್ತೀಚೆಗೆ ಈ ತರ ಕ್ವಶನ್ಸ್ ಬರ್ತಾರೆ KPSC. ದಿಸ್ ಇಸ್ ಆಲ್ಸೋ ಯೂನಿಕ್ ಟೈಪ್ ಆಫ್ ಕ್ವಶನ್. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ಈ 4 ಆಪ್ಷನ್ಸ್ ಅಲ್ಲಿ ಒಂದು ಯಾವ್ದೋ ಆಪ್ಷನ್ಸ್ ಮ್ಯಾಚ್ ಕರೆಕ್ಟ್ ಇಲ್ಲ ಅಂತ. ಕಂಪೇರಿಟಿವ್ಲಿ ಅದರ್ ತ್ರೀ ಆಪ್ಷನ್ಸ್ಗೂ ಒಂದು ಆಪ್ಷನ್ಸ್ಗೂ ಕರೆಕ್ಟ್ ಮ್ಯಾಚ್ ಇಲ್ಲ ಅಂತ.
ಅಲ್ವಾ? ಇತ್ತೀಚೆಗೆ ಬಂದಿರೋದು 2025 ಕ್ವಶನ್ಸ್ಗಳು ಇವೆಲ್ಲ. ಕ್ಲಾನ್, ಕ್ಲೋನೆಟ್ ಅಂತಿದೆ. ಡಿಯರ್ ಫಾನ್, ಎಲಿಫೆಂಟ್ ಕಾಫ್, ಡಕ್ ಡಕ್ಲಿಂಗ್ ಅಂತಿದೆ. ನೋಡಿ ಇಲ್ಲಿ ಡಕ್ ಡಕ್ಲಿಂಗ್ ಅಂತಿದೆಯಲ್ಲ, ಇದು ನಾವು ಬಾತುಕೋಳಿ ಮರಿ ಅದರ ಮರಿಯನ್ನ, ಎಲಿಫೆಂಟ್ ಕಾಫ್, ಕಾಫ್ ಅಂದ್ರೂ ಕೂಡ ನಾವೇನು ಕರು ಅಂತ ಬರ್ಬಿಡ್ತಾರೆ, ಕರು ಅಂದ್ರೂ ಒಂದೇ, ಮರಿ ಅಂದ್ರೂ ಒಂದೇ, ಮರಿ. ಓಕೆ, ಅದರ ಮರಿ. ಓಕೆ, ಅದರ ಮರಿ, ಕರು ಅಥವಾ ಮರಿ ಅಂತ ಕರಿತೀವಿ. ಮರಿ ಅಂತಂದ್ರೆ ಏನು? ಅದರ ಒಂದು ಬೇಬಿ ಅಂತ. ಡಿಯರ್ ಫಾನ್, ಇದು ಕೂಡ ಅಷ್ಟೇ. ಅಂದ್ರೆ ಇಲ್ಲಿ ನಾವು ಏನಂತ ಕರಿತೀವಿ? ಜಿಂಕೆ ಮರಿ, ಇದು ಆನೆ ಮರಿ, ಇದು ಬಾತುಕೋಳಿ ಮರಿ. ಓಕೆ, ಆದರೆ ಕ್ಲಾನೆಟ್ ಇದೆಯಲ್ಲ, ಇದು ಹಂಗಲ್ಲ. ಇದೇನು ಅಂತಂದ್ರೆ ಇದು ಆಪ್ಷನ್ ಮ್ಯಾಚ್ ಆಗಲ್ಲ, ಆಡ್ ಒನ್ ಔಟ್. ಸೊ ಹಾಗಾಗಿ ಆಪ್ಷನ್ 1. ಕ್ಲಾನ್ ಅಂತಕ್ಕಂಥದ್ದೇನು? ಒಂದ್ ರೀತಿ ಹಾಸ್ಯಗಾರ ಮಾಡೋದು, ಒಂಥರ ಜೋಕರ್ ಅಂತ. ಕ್ಲಾನೆಟ್ ಅನ್ನೋದು ಒಂದ್ ರೀತಿ ಅದೇ ಟೈಪ್ ಆಫ್ ಇದು ಬರುತ್ತೆ, ಕ್ಯಾರೆಕ್ಟರ್ ಇನ್ ಎ ಮೂವಿ, ಒಂಥರ ಹಾಸ್ಯ ಮಾಡ್ತಕ್ಕಂಥದ್ದು, ವಿದೂಷಕ ಅಂತ ಕೂಡ ಕರಿತೀವಿ. ಸೊ ಇದು ಡಿಫ್ರೆಂಟ್ ಕೈಂಡ್ ಆಫ್ ವರ್ಡ್ಸ್ಗಳು. ಕಂಪೇರಿಟ್ಲಿ ದೀಸ್ 3 ಆಪ್ಷನ್ ಅಲ್ಲಿ ಏನಿದೆ ಆ ತರ ಇಲ್ಲ ಇದು. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ಆಡ್ ಒನ್ ಔಟ್ ಇಲ್ಲಿ. ಓಕೆ, ಫೈನ್. ಈ ತರದ್ದು ಕೂಡ ಬರ್ತವೆ ಎಕ್ಸಾಮ್ ಅಲ್ಲಿ, ಇತ್ತೀಚೆಗೆ ಬರ್ತವೆ ನೋಡಿ. ದಿಸ್ ಇಸ್ ಆಲ್ಸೋ ನ್ಯೂ ಕೈಂಡ್ ಆಫ್ ಕ್ವಶನ್, ಆಡ್ ಒನ್ ಔಟ್. ಇಲ್ಲಿ ಬೇರೆ ತರನೇ ಕೊಟ್ಟಿದ್ದಾನೆ. ಏನಿದೆ ನೋಡಿ, ಪೇಜ್ ಬುಕ್ ಇದೆ, ಫಿಶ್ ಅಕ್ವೇರಿಯಂ ಇದೆ, ಬ್ರೋಷರ್ ಪಾಂಪ್ಲೆಟ್ ಇದೆ, ಪಾಂಪ್ಲೆಟ್ ಅಲ್ಲಿ ಬ್ರೆಡ್ ಬಟರ್ ಇದೆ. ಓಕೆ, ಇಲ್ಲಿ ಪೇಜ್ ಅಂತಕ್ಕಂಥದ್ದು ಏನಿದೆ, ಬ್ರೆಡ್ ಬಟರ್ ಎರಡನ್ನೂ ಒಟ್ಟಿಗೆ ನಾವು ಇದು ಮಾಡ್ತೀವಿ ಅಲ್ಲ ಸರ್. ಬ್ರೆಡ್ ಮೇಲೆ ಬಟರ್ ಹಾಕ್ತಿವಿ, ತಿಂತೀವಿ, ಆ ತರ. ಪೇಜು ಅಂತಂದ್ರೆ ಏನೋ ಬುಕ್ ಒಳಗಿರುತ್ತೆ ಆ ತರ ಅಲ್ವಾ ಸರ್. ಫಿಶ್ ಅಕ್ವೇರಿಯಂ ಒಳಗಿರುತ್ತೆ ಆ ತರ. ಇಲ್ಲಿ ಬ್ರೋಷರ್ ಪಾಂಪ್ಲೆಟ್ ಸೇರಲ್ಲ. ಯಾಕೆ ಸೇರಲ್ಲ? ಬ್ರೋಷರ್ ಅಂತಕ್ಕಂಥದ್ದು ಏನಿದೆ ಅದು ಒಂದು ಸಪರೇಟ್, ಪಾಂಪ್ಲೆಟ್ ಈಸ್ ಎ ಸಪರೇಟ್. ಓಕೆ, ಬ್ರೋಷರ್ ಕೂಡ ನಿಮ್ಗೆ ಈಗ ಬ್ರೋಷರ್ ನಂಬರ್ ಆಫ್ ಪೇಜಸ್ ಜಾಸ್ತಿ ಇರುತ್ತೆ ಬ್ರೋಷರ್ ಅಲ್ಲಿ. ಈಗ ಒಂದು ಕಂಪನಿ ಬ್ರೋಷರ್ ಅಥವಾ ಕಾಲೇಜ್ ಬ್ರೋಷರ್, ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಏನೇನಿದೆ ಎಲ್ಲ ಅಲ್ಲಿ ಒಂದು ಬ್ರೋಷರ್ ಕೊಟ್ಟಿರ್ತಾರೆ. ಪಾಂಪ್ಲೆಟ್ ಆಲ್ಸೋ ಒಂದು ರೀತಿ ನಿಮಗೆ ಒಂದು ಪೇಜ್ ಅಲ್ಲಿ ನಿಮಗೆ ಒಂದು ಇನ್ಫಾರ್ಮೇಶನ್ಸ್ ಇರುತ್ತೆ. ಅಂದ್ರೆ ದಿಸ್ ಈಸ್ ಆಲ್ಮೋಸ್ಟ್ ಸೇಮ್, ಬಟ್ ಇಟ್ ಈಸ್ ನಾಟ್, ಒಂದಕ್ಕೊಂದು ಕನೆಕ್ಟಿವಿಟಿ ಇಲ್ಲ. ಕನೆಕ್ಟಿವಿಟಿ ಇಸ್ ನಥಿಂಗ್ ಬಟ್ ಫಿಶ್ ಅಕ್ವೇರಿಯಂ ಒಳಗಿರುತ್ತೆ, ಪೇಜ್ಗಳು ಬುಕ್ ಒಳಗಿರುತ್ತೆ, ಆ ತರ ಅಲ್ಲ. ದಿಸ್ ಇಸ್ ಡಿಫ್ರೆಂಟ್ ಕೈಂಡ್ ಅಲ್ಲೊಂದು, ದಿಸ್ ಇಸ್ ಡಿಫ್ರೆಂಟ್ ಕೈಂಡ್ ಅಲ್ಲೊಂದು ಅಲ್ವಾ. ಬಟ್ ಎರಡು ಸೇಮೆ, ಬಟ್ ಬೇರೆ ಬೇರೆ. ಅದು ಒಟ್ಟಿಗೆ ಒಟ್ಟಿಗೆ ಅದ್ರ ಒಳಗೆ ಇದು ಬರಲ್ಲ, ಇದ್ರ ಒಳಗೆ ಅದು ಬರಲ್ಲ. ಸೊ ಹಾಗಾಗಿ ದಿಸ್ ಇಸ್ ನಾಟ್ ಮ್ಯಾಚಿಂಗ್ ಕಂಪೇರ್ ಟು ಅದರ್ 3 ಆಪ್ಷನ್ಸ್. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. ಈಗ ಪ್ರಿಫಿಕ್ಸ್ ಅಲ್ಲಿ ಬೇರೆ ಬೇರೆ ರೀತಿಯಾದ ಪ್ಯಾಟರ್ನ್ಸ್ ಇರುತ್ತೆ. ಇಲ್ಲಿ 3-4 ತರ ಪ್ಯಾಟರ್ನ್ಸ್ ತಗೊಂಡಿದ್ದೀನಿ. ಪ್ರೀವಿಯಸ್ ಕ್ವಶನ್ಸ್ ಗಳಲ್ಲಿ, ವಿಡಿಯೋಗಳಲ್ಲಿ ನೋಡಿ ನೀವು, ಅಲ್ಲಿ ಬೇರೆ ತರ ಪ್ಯಾಟರ್ನ್ಸ್ ಕೂಡ ಸಾಲ್ವ್ ಮಾಡಿದ್ದೀನಿ. ಈಗ ಇಲ್ಲಿ ಪ್ರಿಫಿಕ್ಸ್ ಅಲ್ಲಿ ಏನಿದೆ, ಆಂಟೋನಿಮ್ ಕೇಳಿದ್ದಾನೆ. ಇಲ್ಲಿ ಕರೆಕ್ಟ್ ಆಗಿ ಓದಬೇಕು. ಅಂದ್ರೆ ಈ ಒಂದ್ ಏನ್ ಕೊಟ್ಟಿದ್ದಾನೆ ಇದಕ್ಕೆ ಪ್ರಿಫಿಕ್ಸ್ ಹಾಕಬೇಕು. 2 ರೀತಿ ಬರುತ್ತೆ, ಒಂದು ಪ್ರಿಫಿಕ್ಸ್ ಬರುತ್ತೆ, ಇನ್ನೊಂದು ಸಫಿಕ್ಸ್ ಬರುತ್ತೆ. ಓಕೆ, ಸಫಿಕ್ಸ್ ಕೂಡ ಮುಂದೆ ತಗೊಂಡಿದ್ದೀನಿ ಕ್ವಶನ್ಸ್, ನೋಡೋಣ. ಪ್ರಿಫಿಕ್ಸ್ ಅಂದ್ರೆ ಅಂದ್ರೆ ಇದಕ್ಕಿಂತ ಮುಂಚೆ, ಮೊದಲು. ಪ್ರಿಫಿಕ್ಸ್ ಅಂದ್ರೆ ಮೊದಲು ಅಲ್ವಾ ಸರ್. ಸಫಿಕ್ಸ್ ಅಂದ್ರೆ ಸಫ್ ಅಂದ್ರೆ ಕೊನೆಗೆ ಬರುತ್ತೆ, ಕೊನೆಗೆ ಸೇರಿಸ್ತಕ್ಕಂಥದ್ದು. ಸೊ ಇಲ್ಲಿ ಅಂದ್ರೆ ಮೊದಲು. ಸೊ ಅಂದ್ರೆ ಮಾರಲ್, ಡೆಫಿನೆಟ್, ಅಂಡರ್ಸ್ಟ್ಯಾಂಡ್, ಫಾರ್ಚೂನ್, ಇದಕ್ಕೆ ವಿರುದ್ಧ ಪದ ಅಂತದ್ದು ಮೊದಲು ಸೇರಿಸಬೇಕು, ಅದಾಗ ಅದ್ರ ವಿರುದ್ಧವಾಗುತ್ತೆ. ಮಾರಲ್ ವಿರುದ್ಧ ಪದ ಏನೋ, ಮಾರಲ್ಗೆ ವಿರುದ್ಧ ಪದ ಇಮ್ಮಾರಲ್ ಅಂತ ಕರಿತೀವಿ. ಡೆಫಿನೆಟ್ಗೆ ಏನಂತ ಕರಿತೀವಿ, ಇನ್ಡೆಫಿನೆಟ್ ಅಂತ. ಅಂಡರ್ಸ್ಟ್ಯಾಂಡ್ಗೆ ಎಂತ ಕರಿತೀವಿ, ಮಿಸ್ ಅಂಡರ್ಸ್ಟ್ಯಾಂಡ್ ಅಂತ ಕರಿತೀವಿ. ಫಾರ್ಚೂನ್ಗೆ ಎಂತ ಕರಿತೀವಿ, ಅನ್ಫಾರ್ಚುನೇಟ್ ಅಂತ ಕರೆಯಲು, ಅನ್ಫಾರ್ಚುನ್. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ, ಇಮ್ಮಾರಲ್, ಇಂಡೆಫಿನೆಟ್, ಅಂಡರ್ಸ್ಟ್ಯಾಂಡ್, ಮಿಸ್ಅಂಡರ್ಸ್ಟ್ಯಾಂಡ್, ಆಪೋಸಿಟ್ ವರ್ಡ್, ಫಾರ್ಚೂನ್, ಅನ್ಫಾರ್ಚೂನ್. ಯಾಕಂದ್ರೆ ಆಂಟೋನಿಮ್ ಕೇಳಿರೋದನ್ನು. ಓಕೆ, ಆಂಟೋನಿಮ್ ಕೇಳಿದ್ರೆ ವಿರುದ್ಧ ಪದ ಅವ್ನು ಕೊಟ್ಟಿರೋ ಒಂದು ಕ್ವಶನ್ ಅಲ್ಲಿ ಆಂಟೋನಿಮ್ ಹಾಕಿ ಪ್ರಿಫಿಕ್ಸ್ ಮಾಡಬೇಕು, ಆ ತರ. ಅದೇ ರೀತಿ ಇದನ್ನು ಕೂಡ ಸಾಲ್ವ್ ಮಾಡಿ ನೋಡೋಣ. ಇದು ಕೂಡ ಪ್ರಿಫಿಕ್ಸ್, ಆಂಟೋನಿಮ್ ಸಾಲ್ವ್ ಮಾಡ್ತೀರಾ? ಯಾರು ಕಮೆಂಟ್ ಮಾಡಿದ್ವಿ ನೋಡೋಣ. ಅಡಿಕ್ವೇಟ್ ಇದೆ, ಅಗ್ರಿ ಇದೆ, ಪಾಸಿಬಲ್ ಇದೆ, ಕಾನ್ಶಿಯಸ್ ಇದೆ. ಮೊದಲು ಬರ್ಬೇಕು, ಇಲ್ಲಿ ಕೆಳಗಡೆ ಆಪ್ಷನ್ ಇರೋದು, ಇದ್ರ ಮೊದಲು ಹಾಕ್ಬೇಕು, ಆಗ ಅದು ವಿರುದ್ಧ ಪದ ಆಗುತ್ತೆ. ಅಡಿಕ್ವೇಟ್ಗೆ ಏನಂತ ಕರಿತೀವಿ, ಡಿಸ್ಅಡಿಕ್ವೇಟ್ ಅಂತೀವ? ಅಲ್ಲ. ಅನ್ಅಡಿಕ್ವೇಟ್ ಅಂತೀವ? ಅಲ್ಲ. ಇನ್ಅಡಿಕ್ವೇಟ್ ಅಂತ ಕರಿತೀವಿ. ಸೊ ಮೊದಲನೇದಕ್ಕೆ ಇನ್ಅಡಿಕ್ವೇಟ್, ಇದಕ್ಕೆ ಇಲ್ಲಿ ನೋಡಿ, ಇಲ್ಲಿದೆ ಇನ್ಅಡಿಕ್ವೇಟ್. ಓಕೆ, ಅಗ್ರಿಗೆ ಡಿಸ್ಅಗ್ರಿ ಅಂತ ಕರಿತೀವಿ. ಸೊ ಇದಕ್ಕೆ ಎಲ್ಲಿದೆ, ಇಲ್ಲಿದೆ ಡಿಸ್ಅಗ್ರಿ. ಪಾಸಿಬಲ್, ಇಂಪಾಸಿಬಲ್ ಅಂತ ಕರಿತೀವಿ. ಇದಕ್ಕೆ ಎಲ್ಲಿದೆ, ಇಲ್ಲಿದೆ. ಕಾನ್ಶಿಯಸ್, ಅನ್ಕಾನ್ಶಿಯಸ್ ಅಂತ ಕರಿತೀವಿ. ಇಲ್ಲಿ ಬೇರೆ ನಿಮಗೆ ಮೊದಲನೇ ಆಪ್ಷನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಇನ್ಅಡಿಕ್ವೇಟ್. ಇರೋದು ಇದೊಂದೇ ಫಸ್ಟ್ ಆಪ್ಷನ್ ಅಲ್ಲಿ. ಸೊ ಕಣ್ಮುಚ್ಕೊಂಡು ಟಿಕ್ ಹಾಕಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಅಲ್ವಾ. ಎಸ್ ಸರ್. ನೆಕ್ಸ್ಟ್ ಬನ್ನಿ. ಇದು ನೋಡಿ, ಇದು ಕೂಡ ಪ್ರಿಫಿಕ್ಸು, ಆಂಟೋನಿಮ್ಸು. ಓಕೆ, ಲಾಜಿಕಲ್, ರ್ಯಾಷನಲ್, ಪ್ಲೆಸೆಂಟ್, ರೆಸ್ಪೆಕ್ಟ್ ಅಂತಿದೆ. ಸೊ ಲಾಜಿಕಲ್ಗೆ ಆಪೋಸಿಟ್ ಏನೋ, ಆಂಟೋನಿಮ್ ಅಂದ್ರೆ ಆಪೋಸಿಟ್ ಅಂತ ಅರ್ಥ, ಆಂಟೋನಿಮ್ ಅಂದ್ರೆ ವಿರುದ್ಧ ಅಂತ ಅರ್ಥ. ಇಲ್ಲಾಜಿಕಲ್ ಅಂತ ಕರಿತೀವಿ, ಇಲ್ಲಾಜಿಕಲ್ ಅಂತ ಕರಿತೀವಿ. ಎಲ್ಲಿದೆ ಇಲ್ಲಾಜಿಕಲ್, ಇಲ್ಲಿದೆ. ದಿಸ್ ಟು ಕ್ಯಾನ್ಸಲ್. ರ್ಯಾಷನಲ್ಗೆ ಇರ್ರ್ಯಾಷನಲ್ ಅಂತ ಕರಿತೀವಿ. ಇಲ್ಲಿದೆ ಇರ್ರ್ಯಾಷನಲ್ಲು,
ಇಲ್ಲಿಲ್ಲ. ಸೊ ದಿಸ್ ಇಸ್ ಆಲ್ಸೋ ಕ್ಯಾನ್ಸಲ್. ಪ್ಲೆಸೆಂಟ್, ಅನ್ಪ್ಲೆಸೆಂಟ್, ರೆಸ್ಪೆಕ್ಟ್, ಡಿಸ್ರೆಸ್ಪೆಕ್ಟ್. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೋಡಿ, ಈಗ ಸಫಿಕ್ಸ್ ಬಗ್ಗೆನೂ ಕೂಡ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಸಫಿಕ್ಸ್ ಅಂದ್ರೆ ಕೊನೆಗೆ ಸೇರ್ಸಕ್ಕಂಥದ್ದು. ಆ ಥರ ಸೇರಿಸಿದಾಗ ಮೀನಿಂಗ್ಫುಲ್ ಆಗುತ್ತೆ ರೆಸ್ಪೆಕ್ಟಿವ್ ವರ್ಡ್ ಅಂತ. ಅಪ್ರಾಕ್ಸಿಮೇಟ್ ಸಫಿಕ್ಸ್ ಟು ದ ಫಾಲೋಯಿಂಗ್ ವರ್ಡ್ಸ್ ಇನ್ ರೆಸ್ಪೆಕ್ಟಿವ್ ಆರ್ಡರ್ ಅಂತ ಕಟ್ಟಿದ್ದಾರೆ. ನೇಷನ್ಗೆ ಯಾವ್ದು ಸೇರಿಸ್ಬೇಕು? ಕೊನೆಯಲ್ಲಿ ಸೇರಿಸ್ಬೇಕು. ನೇಷನ್ ಅಂದ್ರೆ ನೇಷನ್ ಇದೆ, ನಾವು ನೇಷನ್ ಫುಲ್ ಅನ್ನಲ್ಲ, ನ್ಯಾಷನಲ್ ಅಂತೀವಿ ಅಲ್ವಾ? ಎಲ್ ಕರೆಕ್ಟ್ ಇದೆ ಅಲ್ವಾ? ನೇಷನ್ ನ ಸಫಿಕ್ಸ್ ಅಂದ್ರೆ ನ್ಯಾಷನ್, ಎಲ್ ಇದು ಸಫಿಕ್ಸ್. ಈ ಕಡೆ ಬಂದ್ರೆ ಪ್ರಿಫಿಕ್ಸ್, ಇದು ಸಫಿಕ್ಸ್. ಎಸ್ ಅಂದ್ರೆ ದೀಸ್ ಟು ಆರ್ ಗಾನ್ ಕೇಸ್ ಆಯ್ತು. ಓಕೆ, ಬ್ಯೂಟಿಗೆ ಬ್ಯೂಟಿಂಗ್ ಅಂತ ಕರೆಯಲ್ಲ, ಬ್ಯೂಟಿಯಬಲ್ ಅಂತ ಕರೆಯಲ್ಲ, ಬ್ಯೂಟಿಫುಲ್ ಅಂತ ಕರಿತೀವಿ. ಸೊ ಅಬಲ್ ಅಂತಿದೆ, ದಿಸ್ ಇಸ್ ಆಲ್ಸೋ ಗಾನ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಲವ್ಗೆ ಲವಬಲ್ ಅಂತ ಕರಿತೀವಿ, ಚಾಮಿಂಗ್ಗೆ ಚಾಮಿಂಗ್ ಅಂತ ಕರಿತೀವಿ, ING ಇಲ್ಲಿದೆ ನೋಡಿ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸಫಿಕ್ಸ್ ಕೊನೆಯಲ್ಲಿ ಬರ್ತಕ್ಕಂಥದ್ದು. ಓಕೆ, ಚಾರ್ಮ್ ಇಂಗ್, ಲವಬಲ್, ಓಕೆ, ಬ್ಯೂಟಿಫುಲ್. ಓಕೆ, ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಐಡಿಯಮ್ ಅಂಡ್ ಫ್ರೇಸಸ್ ಅಂಡರ್ಲೈನ್ ಮಾಡಿರೋ ಇದಕ್ಕೆ ನುಡಿಗಟ್ಟೆ ಹೇಳಬೇಕು. ಈ ಥರದ್ದು ಬಂದೇ ಬರುತ್ತೆ ಸ್ನೇಹಿತರೆ ಕೊನೆ. ಹಾಗಾಗಿ ಎಷ್ಟು ಸಾಲ್ವ್ ಮಾಡೋದು ಸಾಕಾಗಲ್ಲ. ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಸ್ಗಳು ಡಿಫ್ರೆಂಟ್ ಇದೆ, ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ ರಿಪೀಟೆಡ್ ಆಗಿ ಕೂಡ ಬರ್ತವೆ. ಇದೇನಿದೆ, ಸೆಂಟೆನ್ಸ್ ಓದಿ, ಸೆಂಟೆನ್ಸ್ನ ಅರ್ಥ ಮಾಡ್ಕೊಳ್ಳಿ. ಆಗ ಅಂಡರ್ಲೈನ್ ವರ್ಡ್ ಏನು ಹೇಳುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಂಡರ್ಲೈನ್ ವರ್ಡ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೂ ಆ ಸೆಂಟೆನ್ಸ್ ಓದಿದಾಗ ನಿಮಗೆ ಕಂಪ್ಲೀಟ್ ಮೀನಿಂಗ್ ಗೊತ್ತಾಗುತ್ತೆ. ರೇರ್ಲಿ ಡು ವಿ ಕಮ್ ಅಕ್ರಾಸ್ ಹಾನೆಸ್ಟ್ ಪೀಪಲ್ ನೌ ಎ ಡೇಸ್ ಹೂ ವುಡ್ ಕಾಲ್ ಎ ಸ್ಪೇಡ್ ಅಂತಿದೆ. ನೋಡಿ, ನಾವು ಇಲ್ಲೇನಿದೆ, ರೇರ್ಲಿ ಡು ಕಾಲ್ ಎ ಸ್ಪೇಡ್ ನಮ್ಗೆ ಗೊತ್ತಿಲ್ಲ ಮೀನಿಂಗ್ ಅದರದ್ದು, ಅಂಡರ್ಲೈನ್ ಮಾಡಿರೋದು. ಬಟ್ ಕಂಪ್ಲೀಟ್ ಸೆಂಟೆನ್ಸ್ ಓದಿದಾಗ ರೇರ್ಲಿ ಡು ವಿ ಕಮ್ ಅಕ್ರಾಸ್ ಹಾನೆಸ್ಟ್ ಪೀಪಲ್ ನೌ ಎ ಡೇಸ್ ಅಂತಿದೆ. ಅಂದ್ರೆ ಹಾನೆಸ್ಟ್ ಆಗಿರೋ ನಾವು ಕಾಣಿಸೋದು ಇತ್ತೀಚೆಗೆ ಕಮ್ಮಿ ಅನ್ನೋ ರೀತಿ ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ ಈ ವರ್ಡ್ ಇದು. ಸೊ ಆಪ್ಷನ್ಸ್ ಓದಿ, ಒಳ ಅರ್ಥ ಇರಬೇಕು. ನುಡಿಗಟ್ಟು ಅಂದ್ರೆ ಒಳ ಅರ್ಥ ಹೇಳ್ಬೇಕು, ಮೇಲ್ ಅರ್ಥ ಅಲ್ಲ. ಹಾನೆಸ್ಟ್ ಪೀಪಲ್ ಡು ನಾಟ್ ಸ್ಪೀಕ್ ದ ಟ್ರೂತ್ ಅಂತಿದೆ. ಓಕೆ, ಹಾನೆಸ್ಟ್ ಪೀಪಲ್ ಅವರು ನಿಜ ಮಾತಾಡ್ತಾರೆ, ಹಾಗಾಗಿ ದಿಸ್ ಆಪ್ಷನ್ ರಾಂಗ್ ಕಸ್ ಆಯ್ತು. ಹಾನೆಸ್ಟ್ ಪೀಪಲ್ ಲೈ ಅಂದ್ರೆ ಸುಳ್ಳು ಹೇಳ್ತಾನೆ, ತಪ್ಪು. ಹಾನೆಸ್ಟ್ ಪೀಪಲ್ ಸ್ಪೀಕ್ಸ್ ಓನ್ಲಿ ಸ್ವೀಟ್ ಟ್ರೂತ್. ನೋಡಿ, ಹಾನೆಸ್ಟ್ ಪೀಪಲ್ ಯಾವಾಗ್ಲೂ ಹಾನೆಸ್ಟ್ ಅಂದ್ರೆ ಏನೋ ನಿಜ ಹೇಳ್ತಾರೆ, ಅದು ಸ್ವೀಟ್ ಆಗೂ ಇರಲಿ, ಅನ್ಪ್ಲೆಸೆಂಟ್ ಆಗೂ ಇರಲಿ, ಅಥವಾ ಎಂತ ಒಂದು ಪರಿಸ್ಥಿತಿಯಲ್ಲಾಗಿರ್ಲಿ ನಿಜಾನೇ ಹೇಳ್ತಾರೆ. ಸೊ ಆಪ್ಷನ್ 3 ಗಾನ್ ಕೆಲಸ ಆಯ್ತು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಆನೆಸ್ಟ್ ಪೀಪಲ್ ಸ್ಪೀಕ್ ಟ್ರೂತ್ ಈವನ್ ಇಟ್ ಇಸ್ ಅನ್ಪ್ಲೆಸೆಂಟ್. ಅದು ಕಹಿ ಆಗಿದ್ರು ಕೂಡ ನಿಜನೇ ಹೇಳ್ತಾರೆ ಅಂತ ಅರ್ಥ. ಕಾಲ್ ಎ ಸ್ಪೇಡ್ ಅಂದ್ರೆ ಕಹಿ ಆಗಿದ್ರು ನಿಜನೇ ಹೇಳ್ತಾರೆ ಅಂತ ಅರ್ಥ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ ನೋಡೋಣ. ಇಟ್ ವುಡ್ ಬಿ ಗುಡ್ ಇಫ್ ದ ವೇರಿಯಿಂಗ್ ಕಂಟ್ರೀಸ್ ಬುರಿ ದ ಹ್ಯಾಟ್ಚೆಟ್ ಅಂತಿದೆ. ಬುರಿ ದ ಹ್ಯಾಟ್ಚೆಟ್. ಓಕೆ, ಇಲ್ಲಿ ಗುಡ್ ಇಫ್ ದ ವಾರಿಂಗ್ ಕಂಟ್ರೀಸ್ ಇದು. ಓಕೆ, ವಾರಿಂಗ್ ಕಂಟ್ರೀಸ್ ಬುರಿ ದ ಹ್ಯಾಟ್ಚೆಟ್ ಅಂದ್ರೆ ಏನರ್ಥ? ಯುದ್ಧ ಮಾಡ್ತಾ ಇರ್ತಕ್ಕಂಥ ಕಂಟ್ರೀಸ್ಗಳು. ನೋಡಿ, ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಸುಮ್ಮನೆ ಒಂಚೂರು ಈ ಕನ್ನಡದಕ್ಕೆ ಏನಾರು ಮಾಡೋಕ್ಕಾಗತ್ತಾ ಅಂತ ನೋಡಿ. ಬರೀ ದ ಹ್ಯಾಟ್ಚೆಟ್ ಅಂತಿದೆ ಅಂದ್ರೇನು? ಹೂತಾಕೋದು ಏನ್ನ ನೋಡಿ. ಇಟ್ ವುಡ್ ಬಿ ಗುಡ್ ಅಂದ್ರೆ ಇಟ್ ವುಡ್ ಬಿ ಅಂದ್ರೆ ಯಾವಾಗ ಅದು ಒಳ್ಳೆ ಕೆಲಸ ಆಗುತ್ತೆ ಅಂದ್ರೆ ವಾರ್ ಮಾಡತಕ್ಕಂಥ ಕಂಟ್ರಿಗಳು ತಮ್ಮಲ್ಲಿ ನಡುವೆ ಇರ್ತಕ್ಕಂಥ ಏನು ಮನಸ್ತಾಪ ಆಗಿರೋದು, ವೈರತ್ವವನ್ನು ಹೂತಾಕಬೇಕು ಅಂತ. ಅರ್ಥ ಆಗ್ತಿದೆಯಲ್ಲ? ಹೂತಾಕಬೇಕು ಅಂದ್ರೆ ಮುಚ್ಚಬೇಕು, ಅದನ್ನ ಬರಿ ಮಾಡಬೇಕು ಅಂತ ಅರ್ಥ. ಸೊ ಅಂತ ಮೀನಿಂಗ್ ಯಾವ್ದು ಕೊಡುತ್ತೆ? ಇಟ್ ವುಡ್ ಬಿ ಗುಡ್ ಇಫ್ ದ ಕಂಟ್ರೀಸ್ ಫರ್ಗೆಟ್ ಓಲ್ಡ್ ಡಿಫರೆನ್ಸ್ ಅಂಡ್ ಮೇಕ್ ದ ಪೀಸ್. ದಿಸ್ ಇಸ್ ದ ರೈಟ್ ಆನ್ಸರ್. ಬಟ್ ಎಲ್ಲ ಆಪ್ಷನ್ಸ್ ಒಂದ್ಸಲ ಓದಬೇಕು, ಯಾಕಂದ್ರೆ ಒಂದೊಂದ್ಸಲ ನಿಮ್ಗೆ ಏನಾಗುತ್ತೆ, ಇದಕ್ಕಿಂತ ಒಳ್ಳೆ ಮೀನಿಂಗ್ ಇರೋದಿದ್ರು ಇರ್ಬೋದು. ಇಟ್ ವುಡ್ ಬಿ ಗುಡ್ ಇಫ್ ದ ವಾರಿಂಗ್ ಕಂಟ್ರೀಸ್ ಫೈಟ್ ವಿತ್ ಆಚಸ್. ಫೈಟ್ ಅಲ್ಲ, ಯಾವಾಗ ಗುಡ್ ಆಗಕ್ ಸಾಧ್ಯ ಅಂದಾಗ ಯುದ್ಧ ನಡೀತಕ್ಕ ಕಂಟ್ರಿಗಳು ಶಾಂತತೆ ಅವರ ನಡುವಿನ ವೈಮನಸ್ಸನ್ನ ಹೂತಾಕ್ತಾಗ. ಇಟ್ ವುಡ್ ಬಿ ಗುಡ್ ಇಫ್ ದ ವಾರಿಂಗ್ ಕಂಟ್ರೀಸ್ ಬರಿ ಆಲ್ ದ ಹ್ಯಾಟ್ಚಸ್. ನೋಡಿ, ಇಲ್ಲಿರೋದೇ ಹೇಳಬಾರ್ದು, ಅದು ಒಳ ಅರ್ಥ ಹೇಳಬೇಕು. ದಟ್ ಈಸ್ ಕಾಲ್ಡ್ ನುಡಿಕಟ್ಟು. ನೋಡಿ, ಇದು ಸೇಮ್ ಮೀನಿಂಗ್ ಕೊಡುತ್ತೆ ಕ್ವಶನ್ದು, ಹಂಗಂತ ಇದನ್ನ ಟಿಕ್ ಹಾಕಿ ದಿಸ್ ಇಸ್ ರಾಂಗ್. ಒಳ ಅರ್ಥ ಹೇಳಬೇಕು. ಓಕೆ, ಅಲ್ಲಿರೋದನ್ನೇ ರಿಪೀಟ್ ಮಾಡಬಾರ್ದು. ಇಟ್ ವುಡ್ ಬಿ ಗುಡ್ ಇಫ್ ದ ವಾರಿಂಗ್ ಕಂಟ್ರೀಸ್ ಇಂಟೆನ್ಸಿಫೈ ದ ವಾರ್ ಅಂದ್ರೆ ಇನ್ನು ಜೋರಾಗಿ ವಾರ್ ಮಾಡಬೇಕು ಅಂತ ಹೇಳ್ತಿ ಇಲ್ಲ, ಯುದ್ಧ ಮಾಡಬೇಕು ಅಂತ ಹೇಳ್ತಿ ಇಲ್ಲ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಫೈನ್, ಎಸ್. ನೆಕ್ಸ್ಟ್ ಬರ್ತೇನೆ. ಶಿ ಫೈನಲಿ ಡಿಸೈಡೆಡ್ ಟು ಮೇಕ್ ಎ ಬಕೆಟ್ ಲಿಸ್ಟ್ ಅಂತ. ಬಕೆಟ್ ಲಿಸ್ಟ್ ಅಂದ್ರೆ ಏನು? ಅಂದ್ರೆ ತುಂಬಾ ಆಸೆಗಳಿವೆ ಅಂತ. ಅದನ್ನ ಫೈನಲಿ ಡಿಸೈಡೆಡ್ ಅಂದ್ರೆ ನಿನ್ನ ಜೀವನ ಪರ್ಯಂತ ನೀ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅದನ್ನ ನೀನು ಲಿಸ್ಟ್ ಮಾಡಿದವು ಅಂತ ಅರ್ಥ. ಸೊ ಇಲ್ಲಿ ಶಿ ಡಿಸೈಡೆಡ್ ಟು ಮೇಕ್ ಎ ಲಿಸ್ಟ್ ಆಫ್ ಆಲ್ ದ ಯುಟೆನ್ಸಿಲ್ಸ್ ಇನ್ ಹರ್ ಹೌಸ್
ಅಂದ್ರೆ ಬಕೆಟ್ ಅಂದ ತಕ್ಷಣ ಯುಟೆನ್ಸಿಲ್ಸ್ ಆಗ್ಬಿಡುತ್ತಲ್ಲ, ವಸ್ತುಗಳಾಗ್ಬಿಡುತ್ತೆ ಅಂತ ಅನ್ಕೊಂಡು ನೀವು ಹಾಕಿರೋ ತಪ್ಪು. ನಮಗ್ ಬೇಕಾಗಿರೋದು ನುಡಿಗಟ್ಟು, ಒಳ ಅರ್ಥ. ನುಡಿಗಟ್ಟು, ಒಳ ಅರ್ಥ, idioms. Okay, so option 1 is wrong. She's decided to make a list of all things she wanted to experience during her life. Yes, ಅವಳ ಜೀವಮಾನದಲ್ಲಿ ಏನೇನು ಮಾಡಬೇಕು ಅನ್ಕೊಂಡಿದ್ದಾಳೆ, ಏನ ಅವಳ ಇಷ್ಟ ಇದೆ, ಏನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದಿದ್ದಾಳೆ, ಅದನ್ನ ಲಿಸ್ಟ್ ಮಾಡೋದು. ಬಕೆಟ್ ಲಿಸ್ಟ್ ಅಂದ್ರೆ ಎಲ್ಲಾನು ಲಿಸ್ಟ್ ಮಾಡೋದು. ಸೊ ಆಪ್ಷನ್ 2 ಕರೆಕ್ಟ್. She decided to make a list of all the things wanted to forget before her death. ಅಲ್ಲ, ಮರೆಯೋದಲ್ಲ ಅದು. She decides to make a list of all things she had achieved in her life. ಅಲ್ಲ, ಅವಳು ಏನು ಅಚೀವ್ ಮಾಡಿದಾಳೆ ಅದನ್ನ ಮಾಡೋದಲ್ಲ, ಅದು ಏನು ಮಾಡಬೇಕು ಅನ್ಕೊಂಡಿದ್ದಾಳೆ ಇನ್ ಲೈಫ್ ಅಲ್ಲಿ ಅದನ್ನ ಮಾಡ್ತಕ್ಕಂಥದ್ದು. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಿದೆಯಲ್ಲ? ಎಸ್ ಸ್ನೇಹಿತರೆ, ನೆಕ್ಸ್ಟ್ ಬನ್ನಿ. ಎವ್ರಿ ಪೊಲಿಟಿಕಲ್ ಪಾರ್ಟಿ ಟುಡೇ ಇಸ್ ಪ್ಲೇಯಿಂಗ್ ಟು ದ ಗ್ಯಾಲರಿ. ಓಕೆ, ಪ್ಲೇಯಿಂಗ್ ಟು ದ ಗ್ಯಾಲರಿ. ಏನಿಸ್ ಪ್ಲೇಯಿಂಗ್ ಟು ದ ಗ್ಯಾಲರಿ? ನೋಡಿ, ಅರ್ಥ ಮಾಡ್ಕೊಳ್ಳಿ, ಗೊತ್ತಿಲ್ಲ ಪ್ಲೇಯಿಂಗ್ ಟು ದ ಗ್ಯಾಲರಿ, ಬಟ್ ಸೆಂಟೆನ್ಸ್ ಓದಿ. ಎವ್ರಿ ಪೊಲಿಟಿಕಲ್ ಪಾರ್ಟಿ ಟುಡೇ ಅಂದ್ರೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಏನ್ ಮಾಡ್ತದೆ ಪ್ಲೇಯಿಂಗ್ ಟು ದ ಗ್ಯಾಲರಿ ಅಂದ್ರೆ ಏನು ಹೇಳಿದ್ರೆ ಏನ್ ಮಾಡಿದ್ರೆ ಖುಷಿ ಆಗಿದೆ ಅಂತದ್ ಮಾಡ್ತಾರೆ, ಏನ್ ಬೇಕು ಏನ್ ನಿಜವಾಗಿದೆ ಅಂತದ್ ಮಾಡಲ್ಲ ಅಲ್ವಾ. ಈಗ ನಮ್ಗೆ ಅಭಿವೃದ್ಧಿ ಬೇಕು, ಎಜುಕೇಶನ್ ಬೇಕು, ಕೊಡ್ತಾ ಪೊಲಿಟಿಕಲ್ ಪಾರ್ಟಿಗಳು ಇಲ್ಲ. ಏನ್ ಮಾಡ್ತಾರೆ, ತಮ್ಮ ಓಟ್ ಗಿಟ್ಟಿಸ್ಕೊಳ್ಳೋಕೋಸ್ಕರ ಒಂದಷ್ಟು ದುಡ್ಡನ್ನ ಕೊಟ್ಬಿಡೋದು, ಒಂದಷ್ಟು ಎಣ್ಣೆ ಹಂಚ್ಬಿಡೋದು, ಓಕೆ, ಅಥವಾ ಬೇಕಾ ಸುಮ್ಮನೆ ಖುಷಿ ಪಡ್ಸಕ್ಕೆ ಏನೋ ಮಾತಾಡೋದು, ಬಟ್ ಅದನ್ನ ಅಧಿಕಾರಕ್ಕೆ ಬಂದಾಗ ಫುಲ್ಫಿಲ್ ಮಾಡಲ್ಲ ಅಲ್ವಾ. ಅಂದ್ರೆ ಇಲ್ಲಿ ಹ್ಯಾಪಿ ಏನ್ ಅದನ್ನ ಖುಷಿ ಆಗುತ್ತೆ ಅದನ್ನ ಮಾತ್ರ ಹೇಳ್ತಾರೆ ಹೊರತು ಏನ್ ಬೇಕು ನಿಜವಾಗೋದು ನೆಸಿಟಿ ಅದನ್ನ ಕೊಡಲ್ಲ. ದಟ್ ಈಸ್ ಕಾಲ್ಡ್ ಪ್ಲೇಯಿಂಗ್ ಟು ದ ಗ್ಯಾಲರಿ ಅಂತ. ಅಂದ್ರೆ ಎವ್ರಿ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಸ್ಪೀಕ್ಸ್ ವೆಲ್ ಇನ್ ದ ಗ್ಯಾಲರಿ. ಅಲ್ಲ, ನೋಡಿ, ವೆಲ್ ಇನ್ ದ ಗ್ಯಾಲರಿ ಚೆನ್ನಾಗಿ ಮಾತಾಡ್ತಾರೆ ಅಂತಿದೆ ಗ್ಯಾಲರಿಲಿ. ಸೊ ಆಪ್ಷನ್ 1 ಇದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಟಿಕ್ ಹಾಕಿದ್ರೆ ರಾಂಗ್. ಯಾಕಂದ್ರೆ ನಮಗೆ ಬೇಕಾಗಿರೋದು ಐಡಿಯಮ್ ಅಂದ್ರೆ ಒಳ ಅರ್ಥ, ನುಡಿಗಟ್ಟು. ಓಕೆ, ಸೊ ಎವ್ರಿ ಪಾರ್ಟಿ ಇಸ್ ನಾಟ್ ಬಿಫೂಲಿಂಗ್ ದ ಕಾಮನ್ ಮ್ಯಾನ್. ಎವ್ರಿ ಪಾರ್ಟಿ ಇಸ್ ಅಪೀಸಿಂಗ್ ದ ಮಾಸ್. ಅಪೀಸಿಂಗ್ ಅಂದ್ರೆ ಅವ್ರು ಸಂತೋಷ ಪಡಿಸೋದು. ಮಾಸಸ್ ಅಂದ್ರೇನು, ಬಹುಸಂಖ್ಯಾತರನ್ನ ಅಂದ್ರೆ ಒಂದಷ್ಟು ಜನನ್ನ, ಅಂದ್ರೆ ಅಲ್ಲಿ ಸೇರಿರ್ತಕ್ಕಂಥವ್ರನ್ನ, ಅವ್ರಿಗೆ ಏನ್ ಹೇಳಿದ ಸಂತೋಷ ಅಂತದ್ ಹೇಳ್ತಕ್ಕಂಥದ್ದು. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಫೈನ್ ಸರ್. ನೆಕ್ಸ್ಟ್ ಪ್ಯಾಸೇಜ್ ತಗೊಂಡಿದ್ರೆ ಪ್ಯಾಸೇಜ್ ಕೂಡ ಬರ್ತಾರೆ ಎಕ್ಸಾಮ್ ಅಲ್ಲಿ. ಒಂದ್ಸಲ ದೊಡ್ಡದು ಬರುತ್ತೆ, ಒಂದ್ಸಲ ಈ ತರ ಇದು ಬರುತ್ತೆ, ಇದಕ್ಕಿಂತ ಸ್ವಲ್ಪ ದೊಡ್ಡದು ಬರುತ್ತೆ. ಇತ್ತೀಚೆಗೆ 2025 ಬಂದಿರೋದು ಇದು. ಈಸಿ ಪ್ಯಾಸೇಜ್ ಇದೆ, ಮಾಡ್ತೀರಾ ನೀವೇನೆ? ಇಲ್ಲಿ ನೋಡಿ, ಫಸ್ಟ್ ಏನ್ ಮಾಡಬೇಕು, ಕ್ವಶನ್ಸ್ ಗಳನ್ನ ಓದ್ಕೋಬೇಕು. ಇಲ್ಲಿ ನಮಗೆ 4 ಕ್ವಶನ್ಸ್ ಇದೆ. ಓಕೆ, ಈ 4 ಕ್ವಶನ್ಸ್ ನ ಪ್ಯಾಸೇಜ್ ಸಾಲ್ವ್ ಮಾಡಬೇಕು. ಫಸ್ಟ್ ಏನ್ ಮಾಡಬೇಕು, ಇಲ್ಲಿ ಒಂದೇ ಸ್ಲೈಡ್ ಅಲ್ಲಿ ತಗೊಂಡಿದ್ದೀನಿ ನಿಮಗೆ ಈಸಿ ಆಗ್ಲಿ ಅಂತ. ಚಿಲ್ಡ್ರನ್ ಕ್ಯಾನ್ ಇಂಪ್ರೂವ್ ದೇರ್ ಜನರಲ್ ನಾಲೆಡ್ಜ್. ಓಕೆ, ಇಲ್ಲೇನೋ ಬುಕ್ಸು, ರೀಸನ್, ಫೇರು, ಮೂನು, ಓಕೆ, ಕತೆ ಕೇಳ್ದಂಗೆಲ್ಲ ಇದೆ. ಮತ್ತೆ ಇಲ್ಲೇನೋ ಮೀನಿಂಗ್ ಕೇಳಿದ್ದಾನೆ. ಸೊ ಫಸ್ಟ್ ಕ್ವಶನ್ಸ್ ನ ನೀವು ಹಂಗೆ ಕಣ್ಣಾಡಿಸ್ಕೋಬೇಕು. ಪ್ಯಾಸೇಜ್ ವಿಚ್ ಇಸ್ ದ ಆಂಟೋನಿಮಿ ಫಾರ್ ದ ಅಪ್ಯಾಥಿ. ಓಕೆ, ಚಿಲ್ಡ್ರನ್ ಶುಡ್ ಡೆವಲಪ್ ದ ಹ್ಯಾಬಿಟ್ ಆಫ್ ರೀಡಿಂಗ್ ಬುಕ್ಸ್, ಇಂಪ್ರೂವ್ ದೇರ್ ನಾಲೆಡ್ಜ್. ಓಕೆ, ಇಲ್ಲೇನೋ ಬುಕ್ಸ್ ಬಗ್ಗೆ, ಚಿಲ್ಡ್ರನ್ ಬಗ್ಗೆ, ನಾಲೆಡ್ಜ್ ಬಗ್ಗೆ, ಈ ತರದ ಬಗ್ಗೆ ಒಂದು ಪ್ಯಾಸೇಜ್ ಇದೆ ಅಂತ ಫಸ್ಟ್ ನೀವು ಕ್ವಶನ್ಸ್ ಓದ್ಕೋಬೇಕು, ಸುಮ್ಮನೆ ಕಣ್ಣಾಡಿಸ್ಕೋಬೇಕು. ಆಮೇಲೆ ಪ್ಯಾಸೇಜ್ ಓದಿದಾಗ ನೀವು ಓದ್ತಾನೆ ಆನ್ಸರ್ ಮಾಡಬಿಡ್ಬೋದು. ಕ್ಲೀನಾಗಿ ನೀವು ಒಂದ್ಸಲ ಕಣ್ಣಾಡಿಸಿದಾಗ ಕ್ವಶನ್ಸ್ ಏನಿದೆ ಅಂತ ನೀವು ಓದ್ತಾನೆ ಆನ್ಸರ್ ಮಾಡೋದು. ಈಗ ನೋಡಿ, ನಾವು ಓದ್ತಾ ಹೋಗ್ತೀನಿ, ಒಂದ್ಸಲ ಓದ್ಬೇಕಾದ್ರೆ ಈ ಕ್ವಶನ್ಸ್ ಓದ್ಕೊಂಡಿದ್ರೆ ಟಕ್ಕಂತ ಅಲ್ಲೇ ಟಿಕ್ ಹಾಕ್ಬಿಡ್ಬೋದು. ಈಗ ನೋಡಿ, ಇನ್ ಟುಡೇಸ್ ಚೇಂಜಿಂಗ್ ಸಿನಾರಿಯೋ ದ ರೀಜನ್ಸ್ ಆಫ್ ದ ವರ್ಲ್ಡ್ ಹ್ಯಾವ್ ಕಮ್ ಕ್ಲೋಸರ್ ಟುಗೆದರ್ ಬೈ ಮೀನ್ಸ್ ಆಫ್ ನ್ಯೂ ಸೈಂಟಿಫಿಕ್ ಇನ್ವೆನ್ಷನ್ ಅಂಡ್ ಟೆಕ್ನಾಲಜಿ. ಅಲ್ವಾ, ಸೈಂಟಿಫಿಕ್ ಇನ್ವೆನ್ಷನ್ ಟೆಕ್ನಾಲಜಿಯಿಂದ ಎಲ್ಲ ಒಟ್ಟಿಗೆ ಬರ್ಬೋದು, ವರ್ಡ್ಗಳು ಒಟ್ಟಿಗೆ ಬರ್ತಾ ಇದಾವೆ ಅಂತ. ಮ್ಯಾನ್ ಹ್ಯಾಸ್ ಟ್ರಾವೆಲ್ ಟು ದ ಮೂನ್. ಹೌದು. ವಾಕ್ಡ್ ಇನ್ ದ ಸ್ಪೇಸ್. ಹೌದು ಅಲ್ವಾ. ಹಿ ಸ್ಟೇಸ್ ಇನ್ ದ ಸ್ಪೇಸ್ ಸ್ಟೇಷನ್. ಅಲ್ವಾ, ಇವಾಗೆಲ್ಲ ನೋಡಿ ಆಕ್ಸಿಯಂ 4 ಹೋಗಿದೆಯಲ್ಲ ಪ್ಲೇ ಸ್ಟೇಷನ್ಗೆ. ISS ಭಾರತ ಶುಭಂಶು ಶುಕ್ಲ ಹೋಗಿದಾರಲ್ಲ. ಹೌ ಹ್ಯಾಸ್ ದಿಸ್ ಬೀನ್ ಪಾಸಿಬಲ್? ಹೆಂಗೆ ಇದು ಪಾಸಿಬಲ್ ಆಯ್ತು? ಆಸ್ ಎ ಚಿಲ್ಡ್ರನ್ these individuals must have taken steps to increase their knowledge. ಹೌದಾ, ನಾಲೆಜ್ ಇನ್ಕ್ರೀಸ್ ಮಾಡ್ಕೋಬೇಕು. One of these steps of yesterday, of today and perhaps tomorrow is acquiring general knowledge in the various fields. This helps the child to increase his reasoning power, memory, concentration, and above all the development of curiosity to know about the past, present, and maybe the future of all the things. In today's highly competitive world, mere cramming of object is not enough. ಅಂದ್ರೆ ಕ್ರಾಮಿಂಗ್ ಆಫ್ ಸಬ್ಜೆಕ್ಟ್ ಎಲ್ಲಿ ಬೇಕಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಕ್ರಾಮಿಂಗ್ ಆಫ್ ಸಬ್ಜೆಕ್ಟ್ಸ್ ಅಂದ್ರೆ ಎಕ್ಸಾಮ್ ಮುಂಚೆ ಓದೋದಲ್ಲ, ಅದೆಲ್ಲ ಅದು ಆ ತರ ಓದ್ಕೊಂಡು ಪಾಸ್ ಆದ್ರೆ ಏನೋ ಪರ್ಸೆಂಟೇಜ್ಗೋಸ್ಕರ ಪಾಸ್ ಆಗೋದಲ್ಲ. ನಾಲೆಡ್ಜ್ ನ ಗೈನ್ ಮಾಡ್ಕೋಬೇಕು, ಪರ್ಸೆಂಟೇಜ್ ಆಮೇಲೆ. ಓಕೆ, ಸೊ ದಟ್ ಈಸ್ ನಾಟ್ ಎನಫ್. ಸೊ ಕೇರ್ ಮಸ್ಟ್ ಬಿ ಟೇಕನ್ ಟು ಮೇಕ್ ಚಿಲ್ಡ್ರನ್ ಡೆವಲಪ್ ಟು ಹ್ಯಾಬಿಟ್ ರೀಡಿಂಗ್ ಮೋರ್ ಬುಕ್ಸ್ and to be satisfied their appetite and thirst of knowledge. ಅವರ ಹಸಿವು, ಜ್ಞಾನದ ಹಸಿವನ್ನ ಮುಗಿಸ್ಬೇಕು, ಅವ್ರು ನಿಗಿಸ್ಬೇಕು ಅಂದ್ರೆ ಅವ್ರು ಚೆನ್ನಾಗಿ ನಾಲೆಜ್ ಗೇನ್ ಮಾಡ್ಕೋಬೇಕು ಅಂದ್ರೆ ಜಾಸ್ತಿ ಬುಕ್ಸ್ ಗಳನ್ನ ಓದ್ಕೋಬೇಕು. ದೇರ್ ಬೈ ಕ್ರಿಯೇಟಿಂಗ್ ಅನ್ ಇನ್ಸ್ಟಿಂಕ್ಟ್ ಟು ವಿನ್ ದ ಸಕ್ಸಸ್ಫುಲ್. ಓಕೆ, ಹಿಂಗಿದೆ. ಇಲ್ಲಿ ನೋಡಿ, ಚಿಲ್ಡ್ರನ್ ಕ್ಯಾನ್ ಇಂಪ್ರೂವ್ ದೇರ್ ಜನರಲ್ ನಾಲೆಜ್. ಏನಾಗುತ್ತೆ, ರೀಡಿಂಗ್, ಕ್ರಾಮಿಂಗ್ ಬುಕ್ಸ್ ಅಲ್ಲ, ರೀಡಿಂಗ್ ಮೋರ್ ಬುಕ್ಸ್. ಎಸ್, ನಾವು ಈಗ ತಾನೇ ಓದ್ವಲ್ಲ ಇಲ್ಲಿ.
ಅಲ್ವಾ? ಈಗ ತಾನೇ ಓದ್ವಲ್ಲ ರೀಡಿಂಗ್ ಮೋರ್ ಬುಕ್ಸ್ ಅಂತ, ಇಲ್ಲಿ ರೀಡಿಂಗ್ ಮೋರ್ ಬುಕ್ಸ್ ಇಂದ ಅವ್ರು ಅಕ್ವೈರ್ ಮಾಡ್ಕೋಬಹುದು. ಟ್ರಾವೆಲಿಂಗ್ ಫೇರ್ಲಿ ಟ್ರೇಸ್, ಟ್ರಾವೆಲಿಂಗ್ ಟು ಮೂನ್ ತಪ್ಪು. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಇಲ್ಲಿ, ಆಪ್ಷನ್ 2. ಓಕೆ, ನೋಡ್ರ ಹಿಂಗೆ ನೀವು ಒಂದ್ಸಲ ಅರ್ಥ ಮಾಡ್ಕೊಂಡ್ಬಿಟ್ರೆ ಕ್ವಶನ್ಸ್ ಓದಿ ಪ್ಯಾಸೇಜ್ ಓದಬೇಕಾದ್ರೆ ನಿಮ್ಗೆ ಒಂದಷ್ಟು ಇನ್ನೂ ಬೇಗ ಅರ್ಥ ಆಗುತ್ತೆ. ಈಗ ನೋಡಿ, ಇಲ್ಲಿ ಪಿಕ್ ದ ವರ್ಡ್ ಫ್ರಮ್ ದ ಪ್ಯಾರಾಗ್ರಾಫ್ ವಿಚ್ ಮೀನ್ಸ್ ಟು ಸ್ಟಡಿ ಇಂಟೆನ್ಸಿವ್ಲಿ ಓವರ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಜಸ್ಟ್ ಬಿಫೋರ್ ಅನ್ ಎಕ್ಸಾಮಿನೇಷನ್. ನೋಡಿ, ಜಸ್ಟ್ ಬಿಫೋರ್ ಅನ್ ಎಕ್ಸಾಮಿನೇಷನ್ ಇಲ್ಲಿ ನೋಡಿದ್ವಿ ನಾವು. ಟುಡೇ ಹೈಲಿ ಕಾಂಪಿಟೇಟಿವ್ ವರ್ಡ್ ಮಿಯರ್ ಕ್ರಾಂಪಿಂಗ್ ಆಫ್ ಸಬ್ಜೆಕ್ಟ್ ಇಸ್ ನಾಟ್ ಎನಫ್. ಅಂದ್ರೆ ಎಕ್ಸಾಮ್ಗಿಂತ ಮುಂಚೆ ಓದೋದಿದೆಯಲ್ಲ ಅದು ನಾಟ್ ಎನಫ್, ಅದನ್ನ ಕ್ರಾಮಿಂಗ್ ಅಂತ ಕರಿತೀವಿ. ಸೊ ಇಲ್ಲಿದೆ ಆ ವರ್ಡ್ ರೀಡಿಂಗ್, ರೀಸನಿಂಗ್, ಸ್ಕ್ಯಾನಿಂಗ್ ಅಲ್ಲ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಎರಡನೇ ಕ್ವಶನ್ಗೆ. ಇನ್ನು ಮೂರನೇ ಕ್ವಶನ್ ನೋಡಿ, ದ ವರ್ಡ್ ಇನ್ ದ ಪ್ಯಾಸೇಜ್ ವಿಚ್ ಈಸ್ ಅನ್ ಆಂಟೋನಿಮಿ ಫಾರ್ ದ ವರ್ಡ್ ಅಪ್ಯಾಥೆ. ಅಪ್ಯಾಥೆ ಅಂತಂದ್ರೆ ಒಂದು ರೀತಿ ಸೋಂಬೇರಿತನ, ಏನೂ ಗೊತ್ತಿಲ್ಲದೆ ಇರೋನು, ಓಕೆ ಅಂತವನು. ಅದಕ್ಕೆ ಆಪೋಸಿಟ್ ವರ್ಡ್ ನಮಗೆ ಇಲ್ಲಿ ಯಾವ್ದು ಸಿಗುತ್ತೆ ಇಲ್ಲಿ ಅಂತಂದ್ರೆ ಗೊತ್ತಿರೋದು, ಅಂದ್ರೆ ನಾಲೆಡ್ಜ್ ಅನ್ನೋ ಪದ ಸಿಗುತ್ತೆ ಇಲ್ಲಿ ನೋಡಿ. ನಾಲೆಡ್ಜ್ ಇದೆ, ಡೆವಲಪ್ಮೆಂಟ್ ಇಲ್ಲ, ಕ್ಯೂರಿಯಸ್ ಇಲ್ಲ, ಸೀನಿಯರ್ ಅಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್, ಚಿಲ್ಡ್ರನ್ ಶುಡ್ ಬಿ ಡೆವಲಪ್ ದ ಹ್ಯಾಬಿಟ್ ಆಫ್ ರೀಡಿಂಗ್ ಬುಕ್ಸ್ ಟು. ಯಾಕೆ ಅವರು ಡೆವಲಪ್ ದ ಹ್ಯಾಬಿಟ್ ಆಫ್ ರೀಡಿಂಗ್ ಬುಕ್ಸ್ ಮಾಡ್ಕೋಬೇಕು? ಇಂಪ್ರೂವ್ ದೇರ್ ನಾಲೆಡ್ಜ್, ಇಂಪ್ರೂವ್ ದೇರ್ ರೀಸನಿಂಗ್ ಪವರ್, ಇಂಪ್ರೂವ್ ದೇರ್ ಕಾನ್ಸಂಟ್ರೇಷನ್, ಎಲ್ಲ ಕರೆಕ್ಟು. ಇಲ್ಲೇ ನೋಡಿದ್ವಿ, ಎಲ್ಲೋದ್ವಿ ನಾವು, ಇಲ್ಲಿ ನೋಡಿ. ದಿಸ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ರೀಸನಿಂಗ್ ಪವರ್, ಮೆಮೊರಿ, ಕಾನ್ಸಂಟ್ರೇಷನ್ ಆ್ಯಂಡ್ ಅಬೋ ಆಲ್, ಅಲ್ವಾ? ಸೊ 4th ಇಸ್ ದ ರೈಟ್ ಆನ್ಸರ್. ಸೊ ಈ ಥರ ಪ್ಯಾಸೇಜ್ನ ನೀವು ಯಾವತ್ತು ಪ್ಯಾಸೇಜ್ ಬಂದರೆ ಸ್ನೇಹಿತರೆ ಬಿಡಬೇಡಿ. 4 ಕ್ವಶನ್ಸ್ ಇರುತ್ತೆ, 5 ಕ್ವಶನ್ಸ್ ಇರುತ್ತೆ, ಒಂದ್ಸಲ 3 ಕ್ವಶನ್ಸ್ ಇರುತ್ತೆ, ಇದಕ್ಕಿಂತ ಚಿಕ್ಕದಾರೆ 2-3 ಕ್ವಶನ್ಸ್ ಹೇಳಿರ್ತಾನೆ, ಬಟ್ 4ರಿಂದ 5 ಇದ್ದೇ ಇರುತ್ತೆ. ಸೊ ಇದನ್ನ ಬಿಡಬೇಡಿ ಅಂತ ನಾನು ಹೇಳ್ತೀನಿ. ಯಾಕೆ ಬಿಡಬೇಡಿ ಅಂದರೆ ಇಂಥದ್ದನ್ನ ನೀವು ಬಿಟ್ಟರೆ ನಿಮಗೆ ಸ್ಕೋರ್ ಮಾಡೋಕ್ಕಾಗಲ್ಲ ಜಾಸ್ತಿ. ದಿಸ್ ಈಸ್ ವಿತೌಟ್ ಎನಿ, ಅಟ್ಲೀಸ್ಟ್ ನೀವು 4ಅಲ್ಲಿ 100% 3 ಮಾಡಿ, ಒಂದು ಗೊತ್ತಾಗ್ಲಿಲ್ಲ ಅಂದ್ರೆ ಈ ಥರದ್ದು ಯಾವ್ದಾದ್ರು ಮೀನಿಂಗ್ ಕೊಟ್ಬಿಟ್ರೆ, ಸಿನೋನಿಮ್ ಅಂತ ಕೊಟ್ಟರೆ ಗೊತ್ತಾಗ್ಲಿಲ್ಲ ಅಂದಾಗ ಅಟ್ಲೀಸ್ಟ್ 4-5ರಲ್ಲಿ ಒಂದು 3-6 ಮಾಡಬೇಕು. ಓಕೆ, ಅವಾಗ ನಿಮ್ದು ಸ್ಕೋರ್ ಜಾಸ್ತಿ ಬರಕ್ಕೆ ಸಾಧ್ಯ. ಫೈನ್. ಸೊ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ. ಓಕೆ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ಈ ಮ್ಯಾರಥಾನ್ ವಿಡಿಯೋ ಬಿಫೋರ್ ಗೋಯಿಂಗ್ ಟು ಎಕ್ಸಾಮ್ ದಯವಿಟ್ಟು ನೋಡಿ. 3.5 hour ಇದೆ. ಇತ್ತೀಚೆಗೆ ಮಾಡಿರ್ತಕ್ಕಂಥ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ RTO ಅಂತ ಮಾಡಿರ್ತಕ್ಕಂಥ ವಿಡಿಯೋಸ್ ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೇನೆ. ತನಕ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.